ಬಂಡೀಪುರದಲ್ಲಿ ವಿಶ್ವ ಹುಲಿ ಮತ್ತು ವಿಶ್ವ ಆನೆ ದಿನಾಚರಣೆ ಆಚರಣೆ. ಶಾಸಕ ಹಾಗೂ ರಾಜ್ಯ ಅರಣ್ಯ ಮಂಡಳಿ ಸದಸ್ಯ ಗಣೇಶ್ ಪ್ರಸಾದ್ ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಮಾತನಾಡಿದ ಗಣೇಶ್ ಪ್ರಸಾದ್, ಬಂಡೀಪುರ ನಮ್ಮ ಮಡಿಲಲ್ಲಿ ಇರುವುದೇ ನಮ್ಮ ಹೆಮ್ಮೆ. ಎಲ್ಲೆಡೆ ಹೋದರೂ ಬಂಡೀಪುರ ಹೆಸರುವಾಸಿ. ಅದರ ಜೊತೆಗೆ ದಿವಂಗತ ನಾಗರತ್ನಮ್ಮ, ದಿವಂಗತ ಮಹಾದೇವ್ ಪ್ರಸಾದ್ ಹೆಸರು ಗುಂಡ್ಲುಪೇಟೆ ಎದುರಿನಲ್ಲಿ ಚಿರಸ್ಮರಿಸಿದರು. ಮಾನವ ಪ್ರಾಣಿ ಸಂಘರ್ಷ ಹಾಗೂ ಕಾಡು ಬೆಳೆಸುವ ಬಗ್ಗೆ, ಪ್ರಕೃತಿ ಹಾಗೂ ವನ್ಯಜೀವಿ ಸಂರಕ್ಷಣೆ ಬಗ್ಗೆ ಹೆಚ್ಚಿನ ಮಾಹಿತಿ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಶಾಸಕ ಗಣೇಶ್ ಪ್ರಸಾದ್, ಮಾಜಿ ಕಾಡಾಧ್ಯಕ್ಷ ಜಗತಾಂಜಪ್ಪ, ಡಿಆರ್ಎಫ್ ಪ್ರಭಾಕರನ್, ಎಎಸ್ಎಫ್ ಗಳಾದ ರವೀಂದ್ರ ಪರಮೇಶ್ವರ್, ಸುರೇಶ್, ಸತೀಶ್, ಆರ್ಎಫ್ ಸಿಬ್ಬಂದಿ ವರ್ಗದರು, ವಿದ್ಯಾರ್ಥಿಗಳು ಹಾಜರಿದ್ದರು. ನಾಡು ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ಎಲ್ಲರೂ ಸಹ ವೇದಿಕೆಯಲ್ಲಿದ್ದಾರೆ. ಎಲ್ಲರ ಜೋರಾದ ಚಪ್ಪಾಳೆ. ಇದೀಗ ಕಾರ್ಯಕ್ರಮ ಗಿಡಕ್ಕೆ ನೀರನ್ನು ಹಾಕುವುದರ ಮೂಲಕ ಪರಿಸರ ಸಂರಕ್ಷಣೆಯ ಕಾರ್ಯಕ್ರಮ ಆರಂಭವಾಗಿದೆ. ಬಂಧುಗಳೇ, ನಾಳೆನೇ ಮರ ಆಗಿ ನಮಗೆ ಇಷ್ಟು ಗಾಳಿ ಆಡ್ಲಿಕ್ಕೆ ಅವಕಾಶ ಆಗಲ್ಲ. ಆದರೆ ಅದಕ್ಕೆ ಪೋಷಣೆ ಮಾಡಬೇಕಾಗಿದೆ, ನೀರು ಹಾಕಬೇಕಾಗಿದೆ, ಸಮಯಕ್ಕೆ ತಕ್ಕಂತೆ ಗೊಬ್ಬರಗಳನ್ನ ಹಾಕಿ ಗಿಡಗಳನ್ನ ಬೆಳೆಸೋ ಮುಖಾಂತರ ಹೆಚ್ಚಿನ ಒಂದು ಕಾಡು ಪ್ರದೇಶನ ಅಭಿವೃದ್ಧಿ ಮಾಡಬೇಕಾಗಿದೆ. ಈಗ ನಾನು ಇತ್ತೀಚೆಗೆ ನಮ್ಮ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ನನ್ನ ಕರ್ನಾಟಕ ವೈಲ್ಡ್ ಲೈಫ್ ಬೋರ್ಡ್ನ ಸದಸ್ಯನಾಗಿ ನೇಮಕ ಮಾಡಿದ್ದಾರೆ. ಅದೇನು ನಮ್ಮ ರಾಜ್ಯದ ಕಾಡಿನ ಪ್ರದೇಶಗಳ ಅಭಿವೃದ್ಧಿ ಕುರಿತಂತೆ ಮತ್ತು ಕಾಡಿನ ಪ್ರದೇಶಗಳಿರುವಂಥ ಜನಕ್ಕೆ ಒದಗಿಸಬೇಕಾಗಿರುವಂಥ ಸೌಕರ್ಯಗಳು ಮತ್ತು ಇತ್ತೀಚೆಗೆ ಅಂದರೆ ಕಳೆದ ಒಂದು 7-8 ವರ್ಷದಿಂದ ಮುಂದಕ್ಕೆ ಏನು ಮನುಷ್ಯ ಮತ್ತು ಪ್ರಾಣಿಗಳ ಸಂಘರ್ಷ ಹೆಚ್ಚಾಗ್ತಿದೆ. ಇವತ್ತು ನಾನು ದಿನನಿತ್ಯ ಹೆಚ್ಚು ಕಮ್ಮಿ ವಾರಕ್ಕೆ 7 ದಿನದಲ್ಲಿ 3 ದಿನನಾದರೂ ಕಾಡಿನ ಪ್ರಾಣಿಗಳು ನಮ್ಮ ನಾಡಿನ ಪ್ರದೇಶಗಳಲ್ಲಿ ಬಂದಿದೆ ಅಂತ ಕೇಳ್ತಿರ್ತೀವಿ. ಇವತ್ತು ಕೂಡ ನನಗೆ ಆಶ್ಚರ್ಯ ಆಯಿತು. ಯಾಕಂದರೆ ಅರವೆ ಅನ್ನೋ ಭಾಗ ಇಡೀ ಜನಸಂಖ್ಯೆ ಹೆಚ್ಚಿನಂಥ ಪ್ರದೇಶದಲ್ಲಿ ಇವತ್ತು ಚಿರತೆ ಕಾಣಿಸ್ಕೊಂಡಿದೆ ಸರ್ ಅಂತ ಬೆಳಗ್ಗೆ ಅಲ್ಲಿ ಹೋದಾಗ ಹೇಳಿದ್ರು. ಅದೇ ಚಿರತೆ ಬಂದಿದೆ, ಗೋ ಇಟ್ಟಿದ್ದಾರೆ ಅರಣ್ಯ ಇಲಾಖೆಯವರು. ಬಂದಾಗ ಎಲ್ಲಿಗೆ ಬೇಕಾದ್ರೂ ಹೋಗೋಂಥ ವ್ಯವಸ್ಥೆ ಇದೆ. ಸೊ ಹಂಗಾಗಿ ಇಂಥ ಒಂದು ಪರಿಸ್ಥಿತಿ ಇರುವಾಗ ನಿಜವಾಗ್ಲೂ ನಾವೆಲ್ಲ ಕಾಡಿನ ಉಳಿಸ್ಬೇಕಾಗಿದೆ. ಮುಂದೊಂದು ಹೆಚ್ಚುವರಿಯಾಗಿ ನಾವು ಶಾಸಕನಾಗದಂತೆ ಏನು ಅರಣ್ಯ ವೈಲ್ಡ್ ಲೈಫ್ ಬೋರ್ಡ್ನ ಮೆಂಬರ್ ಆಗಿರೋದ್ರಿಂದ ಇನ್ನೂ ಹೆಚ್ಚಿನ ಜವಾಬ್ದಾರಿಗಳು ಸರ್ಕಾರ ನಮ್ಮ ಮೇಲೆ ಇಟ್ಟೇ ಇರ್ತದೆ. ಯಾಕಂದ್ರೆ ನಾವು ಸುಮ್ಮನೆ ಇಲ್ಲಿ ಕೂತ್ಕೊಂಡು ಉದಾಸೀನ ಮಾಡಿ ಉದಾಸೀನದಲ್ಲಿ ಆಗ್ತದೆ ಬಿಡಿ, ಮಾಡ್ಬೋದು ಬಿಡಿ ಅಂತ ಹೇಳಕ್ಕಾಗಲ್ಲ. ಅದರ ಆಗು ಹೋಗುಗಳು, ಅದರ ಆಗಂತ ನಷ್ಟಗಳು, ಅದಕ್ಕಿರೋಂಥ ಪರಿಹಾರಗಳನ್ನ ಹೆಚ್ಚಿನ ರೀತಿಯಲ್ಲಿ ಹುಡುಕ್ಬೇಕಾಗಿದೆ. ಯಾಕಂದ್ರೆ ಇವತ್ತು ನಾವು ಎಲ್ಲ ಒಂದ್ ಕಡೆ ನೋಡ್ತೀವಿ, ಹುಡುಕಬೇಡಿ ಅಂದ ತಕ್ಷಣ ಜನಕ್ಕೆ ಬಂಡೀಪುರ ಆಗ್ತಾ ಬಂದೇ ಬರ್ತದೆ. ಕಾಡಿನ ಪ್ರದೇಶ ಒಳ್ಳೆ ದಟ್ಟವಾದ ಕಾಡಿರುವಂಥ ಜಾಗ ಅಂತ. ಸೊ ಹಂಗಾಗಿ ಇವತ್ತು ನಾವೆಲ್ಲ ನಮ್ಮೆಲ್ಲರ ಹೊಣೆ ಇವತ್ತು ಕಾಡನ್ನ ರಕ್ಷಣೆ ಮಾಡಬೇಕಾಗಿದೆ, ಪ್ರಾಣಿಗಳನ್ನ. ಯಾಕಂದ್ರೆ ಇವತ್ತು ನಾನೀಗ CF ಅವ್ರಿಗೆ ಕೇಳ್ತಿದ್ದೆ, ಇಲ್ಲಿ ನನಗೆ ಕೊಟ್ಟಿರೋ ಮಾಹಿತಿ ಪ್ರಕಾರ 158ಕ್ಕೂ ಹೆಚ್ಚು ಹುಲಿಗಳಿದೆ ಅಂತ. ಆದರೆ ಇವತ್ತು 200ಕ್ಕೂ ಹೆಚ್ಚು ಹುಲಿಗಳು ಇಲ್ಲಿ ಸಂತತಿ ಇದೆ. ಸೊ ಹಂಗಾಗಿ ಅವರ ಒಂದು ನ್ಯಾಚುರಲ್ ಆಗಿ ಇರ್ಲಿಕ್ಕೆ ಬಿಡಬೇಕಾಗಿದೆ. ಸೊ ಹಂಗಾಗಿ ನಾವು ಇವತ್ತೆಲ್ಲರೂ ಕೈ ಜೋಡಿಸ್ಬೇಕಾಗಿದೆ. ಇವತ್ತೇನಿಲ್ಲಿ ನಾವು ಬರೀ ಭಾಷಣ ಮಾಡಿ ಅಥವಾ ಇಲ್ಲಿ ಜನರ ಇಲ್ಲಿ ನೀವೆಲ್ಲ ಬಂದಿದ್ದೀರಿ, ನಿಮ್ಮೆಲ್ಲ ಮೆಚ್ಚಬೇಕು, ನಮಗೆ ಕಾಡು ಬಗ್ಗೆ ತಿಳ್ಕೊಂಡಿದ್ದೀವಿ ಅನ್ನೋಕ್ಕಿಂತ ಹೆಚ್ಚಾಗಿ ನಾವು ಕಾಡನ್ನ ಸುರಕ್ಷಣೆ ಮಾಡಲಿಕ್ಕೆ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ. ಒಟ್ಟಾರೆ ಅದರದ್ದು ಒಂದು ಒತ್ತಡ ನಾವು ನೋಡ್ತಿರ್ತೀವಿ. ನಮಗೆ ಬೇರೆ ದಿನ 1 ಗಂಟೆ ಸಾಕು ಗುಂಡ್ಲುಪೇಟೆಗೆ ಬರೋಕ್ಕೆ. ಶನಿವಾರ ಭಾನುವಾರ ಅಂದರೆ 1-1/4 ಗಂಟೆ ಆದರೂ 1.5 ಗಂಟೆ ಆದರೂ ಬೇಕು. ಕಾರಣ ಏನು? ಎಲ್ಲ ಜನ ಕಾಡಿಗೆ ಬರ್ತಿರ್ತಾರೆ. ಇವತ್ತು ಹಿಂದೆ ಸರ್ಕಾರ ಮಾಡಿದಂಥ ತೀರ್ಮಾನಕ್ಕೆ ಇವತ್ತು ಈ ಸಫಾರಿ ಪಾಯಿಂಟ್ನ ಕಾಡಿಂದ ಆಚೆ ತಂದಿಟ್ಟಿದ್ದಾರೆ. ಮುಂಚೆ ಬಂಡೀಪುರ ಒಳಗೆ ಇದ್ದಾಗ ಎಷ್ಟೊಂದು ವೆಹಿಕಲ್ಗಳು ದಟ್ಟಣೆಗಳು ಇದ್ದಿದ್ದರಿಂದ ಅಲ್ಲಿ ಸಮಸ್ಯೆಗಳಾಗ್ತಿತ್ತು. ಇವತ್ತು ಇಲ್ಲಿ ಇರೋದ್ರಿಂದ ಬಹುಶಃ ನಮ್ಮ ಹಳೆ ಫಾರೆಸ್ಟ್ ಆಫೀಸ್ ಹತ್ರ ಇವತ್ತು ಪ್ರಾಣಿಗಳು ರಾಜರಾಷ್ಟ್ರವಾಗಿ ಓಡಾಡೋಂಥ ಅವಕಾಶ. ಕನ್ನಡ ನುಡಿ ಚಿನ್ನದ ನುಡಿ, ಸಿರಿಗನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ, ಅಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ ಓಹೋ ಆಹಾ ರಸಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ ಅರಿಯುವ ನದಿಯಲ್ಲಿ ಜಾಡಿ, ಹೂವನದಲ್ಲಿ ನಲಿಯುತ್ತ ಓಲಾಡಿ, ಚೆಲುವಿನ ಬಲೆಯ ಬೀಸಿದಳು ಶ್ರೀಗಂಧ
ಗಂಧದ ಗುಡಿಯಲ್ಲಿ ನೆಲೆಸಿದಳು. ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ. ಓ ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ. ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ